ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ SBI ಬ್ಯಾಂಕಿಂದ ನೀವು ಯಾವ ರೀತಿಯಾಗಿ ಪರ್ಸನಲ್ ಲೋನ್ನ ತಗೊಬೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. SBI ಬ್ಯಾಂಕಿಂದ ನೀವು ಅಪ್ ಟು 5 ಲಕ್ಷ ರೂಪಾಯಿವರೆಗಿನ ಇನ್ಸ್ಟಂಟ್ ಆಗಿರೋ ಫ್ಲೆಕ್ಸಿ ಲೋನ್ನ ಇಲ್ಲಿ ನೀವು ತಗೋಬೋದು. ಆ್ಯಂಡ್ ಇಲ್ಲಿ ಇನ್ಸ್ಟಂಟ್ ಆಗಿ ನಿಮಗೆ ಪರ್ಸನಲ್ ಲೋನ್ ಸಿಗುತ್ತೆ. ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು, ನೀವು ಇಲ್ಲಿ ಈಸಿಲಿ ಅಪ್ಲೈ ಮಾಡಿಕೊಂಡು ಅಪ್ ಟು 5 ಲಕ್ಷ ರೂಪಾಯಿವರೆಗಿನ ಸಾಲನ ಜಸ್ಟ್ 5 ನಿಮಿಷದಲ್ಲೇ ನೀವು ಬ್ಯಾಂಕ್ ಅಕೌಂಟ್ಗೆ ಡಿಸ್ಬರ್ಸ್ಮೆಂಟ್ ಕೂಡ ತಗೋಬೋದು. ಸೊ ಯಾವ ರೀತಿಯಾಗಿ ಇಲ್ಲಿ SBI ಬ್ಯಾಂಕಿಂದ ನೀವು ಲೋನ್ನ ತಗೊಬೋದು, ಯಾವ ರೀತಿಯಾಗಿ ಪರ್ಸನಲ್ ಲೋನ್ ಸಿಗುತ್ತೆ, ಅಪ್ಲೈ ಪ್ರಾಸೆಸ್ ಯಾವ ರೀತಿಯಾಗಿರುತ್ತೆ, ಎಲ್ಲ ಡಾಕ್ಯುಮೆಂಟೇಷನ್ ಕೊಡಬೇಕು, ಯಾರಿಗೆಲ್ಲ ಇದು ಲೋನ್ ಕೊಡುತ್ತೆ, ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ, ಎಷ್ಟು ಟೆನ್ಯೂರ್ ಕೊಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಅಪ್ಲೈ ಪ್ರಾಸೆಸ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಗೈಸ್. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ, ನಿಮಗೂ ಕೂಡ ಲೋನ್ ಇಲ್ಲಿ ಸಿಗುತ್ತೆ. ಅಂಡ್ ಇಲ್ಲಿ ನೋಡಿ, ಒಂದು ನೀವು ನೆನ್ಪಿಟ್ಕೊಬೇಕು, ಇಲ್ಲಿ ನಿಮ್ಮ ಸ್ಯಾಲ್ರಿ ಚೆನ್ನಾಗಿರಬೇಕಾಗಿರುತ್ತೆ. ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ನಿಮ್ಮ ಇನ್ಕಮ್ ಇಲ್ಲಿ ಚೆನ್ನಾಗಿರಬೇಕು. ಅಂಡ್ ನಿಮ್ಮ ಸಿಬಿಲ್ ಕೂಡ ಇಲ್ಲಿ 700+ ಇರಬೇಕಾಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಅಂಡ್ ಇನ್ನೊಂದು, ನಿಮ್ಮದು ಇಲ್ಲಿ ಸ್ಯಾಲ್ರಿ ಅಕೌಂಟ್ ಇರಬೇಕು. ನೀವು ಇಲ್ಲಿ ಸ್ಯಾಲ್ರಿಡ್ ಇದ್ದರೆ ಆ್ಯಂಡ್ ಸ್ಯಾಲ್ರಿದು ಅಕೌಂಟಿಂದು ಸ್ಟೇಟ್ಮೆಂಟನ್ನು ಕೊಡಬೇಕಾಗಿರುತ್ತೆ, 3 ತಿಂಗಳಿದು ಅಥವಾ 6 ತಿಂಗಳಿದು. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ. ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ IT ಕೂಡ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಕೇಳ್ಬೋದು, ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಅದು PDF ರೂಪದಲ್ಲಿ ಇರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕೂಡ. ಆ್ಯಂಡ್ 21 ವರ್ಷ ನಿಮ್ಮದು ಏಜ್ ಇರಬೇಕಾಗಿರುತ್ತೆ. ಆ್ಯಂಡ್ ನೀವು ನಿಮ್ಮದು ಇನ್ಕಮ್ ಚೆನ್ನಾಗಿತ್ತು ಅಂತಂದರೆ ಈಸಿಲಿ ಲೋನ್ ಸಿಗುತ್ತೆ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ತಿಳ್ಕೊಡೋಣ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಕನ್ನು ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಅಪ್ಲೈ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ಡೈರೆಕ್ಟ್ ಲಿಂಕ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನೀವು ಇಂಟರ್ಫೇಸ್ ಮೇಲೆ ಬರ್ತೀರಾ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ಮೊದಲು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇವಾಗ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ಇಂಟರ್ಫೇಸ್ ಮೇಲೆ ಬರ್ತೀರಾ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪರ್ಸನಲ್ ಲೋನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಮೊದಲು ಹೋಮ್ ಲೋನ್ ಅಂತ ಸೆಲೆಕ್ಟೆಡ್ ಇರುತ್ತೆ. ಸೊ ಪರ್ಸನಲ್ ಲೋನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬರುತ್ತೆ. ಇಲ್ಲಿ 11.15% per annum ಇಂದ ಇಂಟ್ರೆಸ್ಟ್ ರೇಟನ್ನು ಸ್ಟಾರ್ಟಿಂಗ್ ಇದೆ. ಸೊ ಇದರ ಒಂದು ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ 20 ಲಕ್ಷ ರೂಪಾಯಿವರೆಗೆ ಸಾಲ ಅನ್ನೋದು ಸಿಗುತ್ತೆ. ಸೊ ಆ್ಯಂಡ್ ಇಲ್ಲಿ ಲೋ ಇಂಟ್ರೆಸ್ಟ್ ರೇಟ್ಸ್ ಅನ್ನೋದಿರುತ್ತೆ, ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ಸಿಗ್ತಾ ಇದೆ. ಇಂಟ್ರೆಸ್ಟ್ ಇಲ್ಲಿ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಪ್ರಿನ್ಸಿಪಲ್ ಮೇಲೆ ಇಲ್ಲಿ ಆಗ್ತಾ ಇದ್ದಾರೆ, ಅದು ಡೈಲಿ ಆಗಿರುತ್ತೆ. ಆ್ಯಂಡ್ ನೆನಪಲ್ಲಿ ಇಟ್ಕೊಳ್ಳಿ. ನಂತರ ಇಲ್ಲಿ ಲೋ ಪ್ರೊಸೆಸಿಂಗ್ ಫೀಸ್ ಚಾರ್ಜಸ್ ಇರುತ್ತೆ. ನಂತರ ಇಲ್ಲಿ ಮಿನಿಮಮ್ ಡಾಕ್ಯುಮೆಂಟೇಷನ್ಸ್ ಜೊತೆಗೆ ಲೋನ ಕೊಡ್ತಾ ಇದ್ದಾರೆ. ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು. ಆ್ಯಂಡ್ ಯಾವುದೇ ಇಲ್ಲಿ ಹಿಡನ್ ಕಾಸ್ಟ್ ಆಗಲಿ ಅಥವಾ ಸರ್ಪ್ರೈಸ್ ಕಾಸ್ಟ್ ಆಗಲಿ ಇಲ್ಲಿ ಇರೋದಿಲ್ಲ. ಆ್ಯಂಡ್ ನೀವು ಪ್ರಾವಿಷನ್ ಫಾರ್ ಸೆಕೆಂಡ್ ಮತ್ತು ಎರಡನೇ ಲೋನ್ಗೆ ಮತ್ತೆ ನೀವು ಅಪ್ಲೈ ಮಾಡ್ಕೊಬೋದು. ಯಾವುದೇ ಇಲ್ಲಿ ಸೆಕ್ಯೂರಿಟಿ ಕೊಡುವಂಥ ಅವಶ್ಯಕತೆ ಇಲ್ಲ ಅಥವಾ ಗ್ಯಾರಂಟರ್ ಇರುವಂತಹ ಅವಶ್ಯಕತೆ ಇಲ್ಲಿ ಇರೋದಿಲ್ಲ ಗೈಸ್. ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು, ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಇದರ ಒಂದು ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ನೋಡ್ತಾ ಇರ್ಬೋದು, ನೀವು ಸ್ಯಾಲ್ರಿಡ್ ಇಂಡಿವಿಜುವಲ್ ಆಗಿರಬೇಕಾಗಿರುತ್ತೆ. ಆ್ಯಂಡ್ ನೀವು ಇಂಡಿಯನ್ ಆಗಿರಬೇಕು. ಮಿನಿಮಮ್ ನೆಟ್ ಮಂತ್ಲಿ ಇನ್ಕಮ್ ನಿಮ್ಮದು 15,000+ ಇರಬೇಕು. ಹೌದು, ಮಿನಿಮಮ್ 15,000+ ಇದ್ದರೆ ನೀವು ಎಲಿಜಿಬಲ್ ಆಗಿರ್ತೀರಾ. ನಂತರ EMI ಮತ್ತು NMI ರೇಷಿಯೋ ಅಂತ ಇರುತ್ತೆ, ಅದು ಇಲ್ಲಿ ಲೆಸ್ ದೆನ್ 50% ನಿಮ್ದು ಇರಬೇಕು. ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ನಂತರ ಇಲ್ಲಿ ಎಂಪ್ಲಾಯೀಸ್ ವರ್ಕಿಂಗ್ ವಿತ್ ಅಂತ ಇದೆ, ಅಂದರೆ ನೀವು ಇಲ್ಲಿ ಸ್ಟೇಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಆಗಿರ್ಬೋದು, ಕ್ವಾಸಿ ಗೌರ್ಮೆಂಟ್ಸಲ್ಲಿ ನೀವು ಇಲ್ಲಿ ವರ್ಕ್ ಮಾಡ್ತಿದ್ರು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಸೆಂಟ್ರಲ್ ಮತ್ತು ಸ್ಟೇಟ್ PSUಸ್ಗೂ ಇಲ್ಲಿ ಕೊಡ್ತಾ ಇದ್ದಾರೆ. ಆ್ಯಂಡ್ ನಂತರ ಇಲ್ಲಿ ಕಾರ್ಪೊರೇಟ್, ಪ್ರೈವೇಟ್ ಅಥವಾ ಪಬ್ಲಿಕ್ ಸೆಕ್ಟ್ರಲ್ಲಿ ನೀವು ವರ್ಕ್ ಮಾಡ್ತಾಯಿದ್ರು, ನೀವು ಎಲಿಜಿಬಲ್ ಆಗಿರ್ತೀರಾ. ನಂತರ ಇಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ನ್ಯಾಷನಲ್ ರೆಪ್ಯೂಟಿವ್ ಏನಿರ್ತವೆ ಆ ಎಲ್ಲ ಇನ್ಸ್ಟಿಟ್ಯೂಷನಲ್ಲಿ ನೀವು ವರ್ಕ್ ಮಾಡ್ತಿದ್ರು ಕೂಡ ನೀವು ಎಲಿಜಿಬಲ್ ಆಗಿರ್ತೀರಾ. ನಂತರ ಇಲ್ಲಿ ನಿಮ್ಮ ಏಜ್ 21 ವರ್ಷ ಮೇಲ್ಪಟ್ಟಿರಬೇಕು, 58 ವರ್ಷ ಒಳಗಿರಬೇಕಾಗಿರುತ್ತೆ. ಹಾಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ. ಆ್ಯಂಡ್ ಮಿನಿಮಮ್ ಸರ್ವಿಸ್ ನಿಮ್ಮದು 1 year+ ಇರಬೇಕು. ಓಕೆನಾ, ಸೊ ಮಿನಿಮಮ್ ಸರ್ವಿಸ್ 1 year ಇದ್ದರೆ ಸಾಕು, ಈಸಿಲಿ ಅಪ್ಲೈ ಮಾಡ್ಕೋಬೋದು. ಸೊ ಆ್ಯಂಡ್ ಲೋನ್ ಅಮೌಂಟ್ ನೋಡ್ತಾ ಇರ್ಬೋದು, 24,000 ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ 20 ಲಕ್ಷ ರೂಪಾಯಿವರೆಗೆ ಕೊಡ್ತಾ ಇದ್ದಾರೆ. 24 ಟೈಮ್ಸ್ ಇಲ್ಲಿ NMI ಆಗುತ್ತೆ. ಓಕೆನಾ, ಸೊ ಇದು 20 ಲಕ್ಷ ಅಂದರೆ. ಓಕೆನಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಏನೆಲ್ಲ ಕೊಡಬೇಕು ಇವಾಗ ತಿಳ್ಕೊಳ್ಳೋಣ. ಸೊ ಜಸ್ಟ್ ಆಧಾರ್ ಕಾರ್ಡು ಮತ್ತು ಓಕೆನಾ, ಸೊ ಪ್ಯಾನ್ ಕಾರ್ಡ್ ಕೊಡಬೇಕು. ಸೊ ಪ್ಯಾನ್ ಕಾರ್ಡ್ ಕೊಡಬೇಕು. ನಂತರ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾಗಿರುತ್ತೆ. ಓಕೆನಾ, ಸೊ ಇದನ್ನು ಕೊಟ್ಟರೆ ಸಾಕು. ಆ್ಯಂಡ್ ಇಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇವಾಗ ತಿಳಿಸ್ಕೊಡ್ತೀನಿ ಪ್ರಾಸೆಸನ್ನು. ನಮಗೆ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಗ್ಗೆ ಮಾತಾಡೋದಾದರೆ, ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಓಕೆನಾ, ಸೊ ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಗ್ಗೆ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಸೊ ಇವಾಗ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಾನು ನಿಮಗೆ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಅಪ್ಲೈ ನೋ ಅಂತ ಇರುತ್ತೆ ಗೈಸ್. ಮೊದಲೇದಾಗಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಮೊದಲೇದಾಗಿ ಫುಲ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆಯೋ ಅದೇ ಫುಲ್ ನೇಮನ್ನು ಹಾಕಬೇಕು. ನಂತರ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳುತ್ತೆ, ಇಮೇಲ್ ID ಹಾಕಿ ನಿಮ್ಮದು
ಇದು ನಿಮ್ಮದು ಪರ್ಸ್ನಲ್ ಇಮೇಲ್ ಐ ಡಿ ಆಗಿರುತ್ತೆ ಓಕೆನಾ. ಸೊ ಇಲ್ಲಿ ಕ್ಯಾಪ್ಚಾ ಅನ್ನೋದಿರುತ್ತೆ, ಈ ಒಂದು ಕ್ಯಾಪ್ಚಾ ಅನ್ನೋದು ನೀವು ಫಿಲ್ ಮಾಡ್ಕೋಬೇಕು. ನಂತರ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಒ ಟಿ ಪಿ ಅನ್ನೋದು ಬರುತ್ತೆ, ಆ ಒಂದು ಒ ಟಿ ಪಿನ ಎಂಟರ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಮೊದಲೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು ಕ್ರಿಯೇಟ್ ನ್ಯೂ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೇಳುತ್ತೆ ನೀವು ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಟರ್ಮ್ ಲೋನ್ ತೊಗೊತಾ ಇದ್ದೀರಾ ಅಥವಾ ಮುದ್ರಾ ಲೋನ್ MSME ಲೋನ್ ತೊಗೊತಾ ಇದ್ದೀರಾ ಅಥವಾ ಬಿಸ್ನೆಸ್ ಲೋನ್ ತೊಗೊತಾ ಇದ್ದೀರಾ, ಇಲ್ಲ ಅಂತಂದರೆ ಇಲ್ಲಿ ಪರ್ಸನಲ್ ಲೋನ್ ತೊಗೊತಾ ಇದ್ದೀರಾ ಅಂತ ಕೇಳ್ತಾರೆ. ನೋಡ್ತಾ ಇರ್ಬೋದು ಇಲ್ಲಿ ಪರ್ಸನಲ್ ಲೋನ್ ಮೇಲೆ ನೀವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಈಗ ಪ್ರೊಫೈಲ್ ನೇಮನ್ನು ಕೇಳುತ್ತೆ. ನಿಮ್ಮ ಒಂದು ಪ್ರೊಫೈಲ್ ನೇಮನ್ನು ಏನು ಇಡಕ್ಕೆ ಇಷ್ಟಪಡ್ತೀರಾ ಅದು ಪ್ರೊಫೈಲ್ ನೇಮನ್ನು ಇಟ್ಕೊಳ್ಳಿ, ನಿಮ್ಮ ನೇಮನ್ನು ಹಾಕಿ. ಇನ್ಫ್ಯಾಕ್ಟ್ ನಂತರ ಇಲ್ಲಿ ಪ್ಯಾನ್ ನಂಬರ್ ಕೇಳುತ್ತೆ, ಪ್ಯಾನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಯಾನ್ ನಂಬರು ಮತ್ತು ಇಲ್ಲಿ ಡೀಟೇಲ್ಸ್ ಅನ್ನೋದು ವೆರಿಫೈ ಮಾಡ್ಕೊಳ್ಳಿ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲೇದಾಗಿ ಇಲ್ಲಿ ಬೇಸಿಕ್ ಡೀಟೇಲ್ಸನ್ನು ಕೇಳುತ್ತೆ ಗೈಸ್. ನೇಮ್ ಫುಲ್ ನೇಮನ್ನು ಕೇಳುತ್ತೆ, ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿ ಆಗಿದೆಯೋ ಅದೇನು ಹಾಕಿ. ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮತ್ತೆ ನಿಮ್ಮ ಒಂದು ಪ್ರೊಫೆಷನಲ್ ಡೀಟೇಲ್ಸ್ ಕೇಳ್ಬೋದು, ಏನೆಲ್ಲ ನೀವು ವರ್ಕ್ ಮಾಡ್ತಾರಾ, ಸ್ಯಾಲ್ರಿಡ್ ಪರ್ಸನ್ ಇದ್ದೀರಾ, ಯಾವ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಟೆನ್ಯೂರ್ ಎಷ್ಟಿದೆ ನೀವು ವರ್ಕ್ ಮಾಡೋ ಓಕೆನಾ. ಸೊ ಎಲ್ಲ ಕೇಳ್ತಾರೆ, ಎಲ್ಲ ಡೀಟೇಲ್ಸ್ ಕೊಡಿ. ನಂತರ KYC ಕೇಳ್ಬೋದು, KYCನ ಕೂಡ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಡಿಜಿಲಾಕರ್ ಅಂತ ಮಾಡೋಕ್ಕೆ ಕೇಳಿದ್ರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಇದೇ ಒಂದು ಪಾಯಿಂಟಲ್ಲಿ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೆಲ್ಫ್ ಎಂಪ್ಲಾಯ್ ಆಗಿದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಹಾಕ್ತೀರಾ, ಬಟ್ ಇಲ್ಲಿ ಮೇನ್ಲಿ ಇದು ಸ್ಯಾಲರಿಡ್ ಪರ್ಸನ್ಸ್ಗೋಸ್ಕರ ಇರೋದ್ರಿಂದ ಇಲ್ಲಿ ನೀವು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಹಾಕಬೇಕಾಗಿರುತ್ತೆ. ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅಂತ ಇದೆಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಬೇಕು. ಇಲ್ಲಿ ಬ್ಯಾಂಕ್ ಸೆಲೆಕ್ಟ್ ಬ್ಯಾಂಕ್ ಅಂತ ಇರುತ್ತೆ, ನೀವು ಇಲ್ಲಿ ನಿಮ್ಮ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸಪೋಸ್ ಇವಾಗ ಕರ್ನಾಟಕ ಬ್ಯಾಂಕ್ ಇದೆ ಅಂದ್ಕೊಳ್ಳಿ, ನಿಮ್ಮದು ಕರ್ನಾಟಕ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ SBI ಬ್ಯಾಂಕಲ್ಲೇ ನಿಮ್ಮದು ಅಕೌಂಟ್ ಇದೆ ಅಂತಂದರೆ ಸೊ ನೀವು ಇಲ್ಲಿ SBI ಬ್ಯಾಂಕ್ ಅಂತ ಹಾಕಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು SBM ಇದ್ದರೆ SBM, SBTA ಇದ್ದರೆ SBTA ನೀವು ನೋಡ್ಕೊಳ್ಳಿ ಗೈಸ್ ಯಾವುದಿದೆ. ಇವಾಗ ಯಾವುದು ಇದೇನೋ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ ಗೈಸ್. ಇಲ್ಲಿ ಆ್ಯಕ್ಸಿಸಲ್ಲಿ ಇದನ್ನು ಆ್ಯಕ್ಸಿಸ್ ಅಂತ ಹಾಕ್ಕೊಳ್ಳಿ. ಓಕೆ, ಸೊ ಆಕ್ಸಿಸ್ ಬ್ಯಾಂಕ್ ಆಫ್ ಬ್ಯಾಂಕ್ ಇಂಡಿಯಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಂತರ ಇಲ್ಲಿ ಇಯರ್ಸ್ ಅಂತ ಕೇಳ್ತಾರೆ, ಎಷ್ಟು ವರ್ಷದಿಂದ ನಿಮ್ಮ ಒಂದು ಅಕೌಂಟ್ ಇದೆ ಈ ಒಂದು ಬ್ಯಾಂಕ್ ಅಕೌಂಟಲ್ಲಿ. ಜಸ್ಟ್ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿಲ್ಲ ಅಂತಂದರೆ. ಸೊ ಲೆಟ್ ಸಪೋಸ್ ಈಗ 20 ಒಂದು ಇದೆ ಮಂಟು, ಇವಾಗ ಒಂದು ಮಾರ್ಚ್ ಆಯಿತು. ನಿಮ್ಗೆ ಎಷ್ಟು ಅನಿಸುತ್ತೋ ಅಷ್ಟು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ನಿಮ್ಗೆ ಜಸ್ಟ್ ಇದೇ ಕರೆಕ್ಟ್ ಇರಬೇಕು ಅಂತೇನಿಲ್ಲ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸ್ಯಾಲ್ರಿ ಅಕೌಂಟ್ನ ಹೌದಾ ಅಲ್ವಾ ಅಂತ ಕೇಳ್ತದೆ. ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಬಟ್ ಸ್ಯಾಲ್ರಿ ಅಕೌಂಟ್ ಇದ್ದರೆ ಮಾತ್ರ ಇಲ್ಲಿ ಸಿಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲಿ ಫೈಲ್ಸನ್ನು ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಇದೆ ಅಲ್ವಾ, ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ ಫೈಲ್ಸ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫೈಲ್ಸಲ್ಲಿ ಹೋಗ್ಬಿಟ್ಟು ನಿಮ್ಮದು ಏನು PDF ಇದೆ ನೋಡಿ ಅದನ್ನು ಇಲ್ಲಿ ನೀವು ಅಪ್ಲೋಡನ್ನು ಮಾಡ್ಕೊಬೇಕು. ಓಕೆನಾ, ಸೊ ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೊಸೀಡ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ಇನ್ನೂ ಅಪ್ಲೋಡ್ ಮಾಡ್ಕೊಂಡಿಲ್ಲ, ಅದಕ್ಕೆ ಈ ರೀತಿಯಾಗಿ ಬರುತ್ತೆ. ಅಪ್ಲೋಡ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಪ್ರಾಸೆಸ್ಸು ಕಂಪ್ಲೀಟ್ ಆದ ತಕ್ಷಣ ನಂತರ ನಿಮಗೆ ಏನು ಆಫರ್ ಅನ್ನೋದು ಬಂದಿರುತ್ತಲ್ವ, ಸೊ ಆಫರನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ. ಸೊ ಆಫರನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು EMIನ ಸೆಲೆಕ್ಟ್ ಮಾಡಿ ಹೇಳಿದೆ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ಏನು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀರಲ್ವ, ಸೊ ನೆಕ್ಸ್ಟು ಬ್ಯಾಂಕ್ ಡೀಟೇಲ್ಸ್ ಯಾವುದು ಕೇಳುತ್ತೆ, ಯಾವ ಒಂದು ಬ್ಯಾಂಕಿಗೆ ನಿಮಗೆ ಡಿಸ್ಪೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇನ್ಸ್ಟಂಟಾಗಿ ಲೋನ್ನ ತೊಗೊಬೋದು, ಲೋನ್ ಅಗ್ರಿಮೆಂಟ್ ಎಲ್ಲ ಸೈನ್ ಮಾಡ್ಕೊಂಡು. ಓಕೆನಾ, ಸೊ ಇಷ್ಟು ಪ್ರಾಸೆಸ್ ಇರುತ್ತೆ. ಇಷ್ಟು ಪ್ರಾಸೆಸ್ನ ನೀವು ಕಂಪ್ಲೀಟ್ ಮಾಡ್ಕೊಂಡು ಲೋನ್ನ ತೊಗೊಬೋದು. ಸೊ ಸದ್ಯಕ್ಕೆ ನನಗೆ ಇಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ನನಗೆ ಈ ಒಂದು ಲೋನ್ ಬೇಕಾಗಿಲ್ಲ. ಸೊ ಅದ್ರ ಸಲಗೆ ನಾನು ಇಲ್ಲಿಗೆ ಬಿಡ್ತಾ ಇದ್ದೀನಿ. ಸೊ ಮುಂದೆ ನೀವು ಕಂಪ್ಲೀಟ್ ಮಾಡಿಕೊಂಡು ಲೋನ್ನ ತೊಗೊಬೋದು ಗೈಸ್. ಓಕೆನಾ, ಸೊ ಈಸಿ ಪ್ರಾಸೆಸ್ ಇರುತ್ತೆ ಮುಂದೆ. ಸೊ ನಾನು ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋ ಕೂಡ ಮಾಡಿದ್ದೀನಿ, ಐ ಬಟನಲ್ಲಿ ಆ ಒಂದು ವಿಡಿಯೋ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನೀವು ಅಪ್ಲೈ ಮಾಡ್ಕೊಬೋದು. ಇನ್ ಕೇಸ್ ನಿಮಗೆ SBIನಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂತಂದರೆ ನೀವು ಆ್ಯಪ್ಗಳನ್ನು ಕೂಡ ಟ್ರೈ ಮಾಡ್ಬೋದು. ಸೊ ನಾನು ಯೂಸ್ ಮಾಡುವಂಥ ಅಪ್ಲಿಕೇಶನ್ ಟ್ರೂ ಬ್ಯಾಲೆನ್ಸ್. ಸೊ ಬೆಸ್ಟ್ ಇದೆ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಕೂಡ. ಇದರಲ್ಲಿ ಇನ್ಸ್ಟಂಟಾಗಿ ನಿಮಗೆ ಲೋನ್ ಸಿಗುತ್ತೆ. ಸೊ ಎಲ್ಲರೂ ಕೂಡ ಟ್ರೂ ಬ್ಯಾಲೆನ್ಸನ್ನು ಯೂಸ್ ಮಾಡ್ಕೊತಾ ಇದ್ದಾರೆ. ಸದ್ಯಕ್ಕೆ ಎಲ್ರಿಗೂ ಕೂಡ ಸಾಲ ಅನ್ನೋದು ಸಿಗ್ತಾ ಇದೆ, ನಿಮಗೂ ಕೂಡ ಸಿಗುತ್ತೆ. 1 ಲಕ್ಷ ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್ ಇಲ್ಲಿ ಸಿಗ್ತಾ ಇದೆ. ಜೊತೆಗೆ 50,000 ರೂಪಾಯಿವರೆಗೆ ಕ್ಯಾಶ್ ಲೋನ್ ಕೂಡ ಸಿಗ್ತಾ ಇದೆ. ನೀವು ಅಪ್ಲೈ ಮಾಡ್ಕೊಂಡು ತೊಗೋಬೋದು. 4.4 ಸ್ಟಾರ್ ರೇಟಿಂಗ್ ಇದೆ, 10 ಲಕ್ಷ ರಿವ್ಯೂಸ್ ಇದಾವೆ. ಜೊತೆಗೆ 5 ಕೋಟಿ ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನೀವು ಅಪ್ಲೈ ಮಾಡ್ಕೊಂಡ್ರೆ 100% ಲೋನ್ ಇಲ್ಲಿ ಸಿಗುತ್ತೆ. ಟ್ರೂ ಬ್ಯಾಲೆನ್ಸ್ ನನ್ನ ಒಂದು ಫೇವ್ರೇಟ್ ಅಪ್ಲಿಕೇಶನ್, ನಿಮ್ಮದು ಕೂಡ ಆಗುತ್ತೆ ನೀವು ಅಪ್ಲೈ ಮಾಡ್ಕೊಂಡ್ರೆ. ಓಕೆನಾ, ಸೊ ಡಿಸ್ಕ್ರಿಪ್ಷನ್ ಟ್ರೂ ಬ್ಯಾಲೆನ್ಸ್ದು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಓಕೆನಾ, ಸೊ ಲಿಂಕ್ ಕೂಡ ಇರುತ್ತೆ, ಹಾಗೆ ವಿಡಿಯೋ ಕೂಡ ಇರುತ್ತೆ. ಸೊ ಯಾಕೆ ಇದಾಗಿರುತ್ತೆ ಇದನ್ನು ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್.